ನಮಸ್ತೆ ಕರ್ನಾಟಕ ಟ್ರಾವೆಲ್ ವಿತ್ ರೋಮನ್ ಶಶಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೋಗ್ತಿರೋದು ಅಂದರೆ ಬೆಂಗಳೂರಿಂದ ಕೇವಲ 64 ಕಿಲೋಮೀಟರಲ್ಲಿರುವ ಮಾಗಡಿಗೆ ಹೋಗ್ತಾ ಇದ್ದೀವಿ. ಮಾಗಡಿ ಅಂದರೆ ನೆನಪಾಗೋದು ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯ. ಈ ಹೆಸರು ಯಾರೆಲ್ಲ ಕೇಳಿರಲ್ಲ ಹೇಳಿ. ನಮ್ಮ ಬೆಂಗಳೂರಲ್ಲಿರೋ ಅನೇಕ ಜನರಿಗೆ ಇದು ಗೊತ್ತಿರುತ್ತೆ. ಬನ್ನಿ ನಾವು ಈ ವಿಡಿಯೋದಲ್ಲಿ ಮಾಗಡಿ ರಂಗನಾಥ ಮತ್ತು ಸೋಮನಾಥ ಮತ್ತು ಇನ್ನೂ ಹಲವು ದೇವಾಲಯಗಳ ಮಾಗಡಿಯಲ್ಲಿರೋದನ್ನ ನೋಡೋಣ. ಈ ಮಾಗಡಿಯಲ್ಲಿ ನಾವು ತುಂಬ ಹಳೆಯ ದೇವಾಲಯಗಳನ್ನು ಸಹ ನೋಡ್ತೀವಿ. ಓಕೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಮಾಡ್ಕೊಳ್ಳಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಾವು ಈಗ ಟೋಟಲ್ 7 ದೇವಾಲಯಗಳು ಹೋಗ್ತಿರೋದು. ಅದು ಯಾವ್ದ್ಯಾವುದು ಅಂದರೆ, ಮೊದಲನೇದು ಶ್ರೀ ಮೇಧ ದಕ್ಷಿಣಮೂರ್ತಿ ಗುರುಕುಲ ದೇವಾಲಯ ಚೆನ್ನೈನಲ್ಲಿ, ಎರಡನೇದು ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ತಿರುಮಲೆ ಮಾಗಡಿ, ಮೂರನೇದು ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಮಾಗಡಿ, ನಾಲ್ಕನೇದು ಸೋಮೇಶ್ವರ ದೇವಾಲಯದ ಕಲ್ಯಾಣಿ, ಐದನೇದು ಶ್ರೀ ಕೋಟೆ ರಾಮೇಶ್ವರ ಸನ್ನಿಧಿ, ಆರನೇದು ಶ್ರೀ ಕೋಟೆ ಮಾರಮ್ಮ ದೇವಾಲಯ, ಏಳನೇದು ಶ್ರೀ ಶನೀಶ್ವರ ಸ್ವಾಮಿ ದೇವಾಲಯ. ಇಷ್ಟು ಪ್ಲೇಸ್ನ ಹಾಫ್ ಡೇ ಅಲ್ಲಿ ಹೆಂಗ್ ಕವರ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮಾಗಡಿಗೆ ಬಸ್ಸಲ್ಲಿ ಬರೋವರಿಗೂ ಸಹ ತುಂಬಾನೇ ಬಸ್ ಫೆಸಿಲಿಟಿ ಇದೆ. ನೀವು ಬಸ್ಸಲ್ಲಿ ಸಹ ಬರಬಹುದು. ನಾನು ಮಧ್ಯಾಹ್ನ 2 ಗಂಟೆ ಹಂಗೆ ಮನೆ ಬಿಟ್ಟೆ. ಬನಶಂಕರಿಯಿಂದ ನಾನು ಡೈರೆಕ್ಟ್ ಮಾಗಡಿ ರೋಡ್ಗೆ ಹೋಗ್ತಾ ಇದ್ದೀನಿ. ಮಾಗಡಿ ರೋಡಲ್ಲಿ ಹೋಗ್ಬೇಕಾದ್ರೆ ಸುಮಾರು 15 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ಚೆನ್ನೈನಹಳ್ಳಿ ಅನ್ನೋಂಥ ಊರು ಸಿಗುತ್ತೆ. ಇಲ್ಲಿ ಒಂದು ದೊಡ್ಡ ಆರ್ಚ್ ಇದೆ ನೋಡಿ. ಈ ಆರ್ಚ್ ಇದೆ ಅಲ್ವಾ, ಇದರ ಒಳಗಡೆ ಹೋದ್ರೆ ನಮಗೆ ಒಂದು 1/2 ಕಿಲೋಮೀಟರ್ ಅಲ್ಲಿ ದಕ್ಷಿಣಮೂರ್ತಿ ದೇವಾಲಯ ಸಿಗುತ್ತೆ. ಇಲ್ಲಿ ಪಕ್ಕದಲ್ಲೇ ಗುರುಕುಲ ಸಹ ಇದೆ ನೋಡಿ, ತುಂಬಾನೇ ಚೆನ್ನಾಗಿದೆ. ನೀವು ಈ ರೋಡಲ್ಲಿ ಟ್ರಾವೆಲ್ ಮಾಡಿದಾಗ ಈ ದೇವಾಲಯಕ್ಕೆ ಬನ್ನಿ, ತುಂಬಾನೇ ಚೆನ್ನಾಗಿದೆ. ಓಕೆ, ಈ ದಕ್ಷಿಣ ಮೂರ್ತಿನ ದರ್ಶನ ಮಾಡಿಕೊಂಡು ಮತ್ತೆ ಮಾಗಡಿ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕೇವಲ 30 ಕಿಲೋಮೀಟರ್ ಇದೆ ಅಷ್ಟೇ ಮಾಗಡಿ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ಗೆ. ಬನ್ನಿ ಹೋಗೋಣ. ಓಕೆ, ನಾನು ಟ್ರಾವೆಲ್ ಮಾಡಿಕೊಂಡು ಬಂದೆ ನೋಡಿ. ಇಲ್ಲಿ ರೈಟಲ್ಲಿ ಆರ್ಚ್ ಇದೆ ನೋಡಿ. ಇದ್ರ ಒಳಗಡೆ ನಾವು 2 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ನಮ್ಮ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಸಿಗುತ್ತೆ. ಬಸ್ಸಲ್ಲಿ ಬರೋವರು ಮಾಗಡಿ ಬಸ್ ಸ್ಟ್ಯಾಂಡಿಂದ ಕೇವಲ 3.5 ಕಿಲೋಮೀಟರ್ ಅಲ್ಲಿ ನಿಮಗೆ ಈ ದೇವಾಲಯ ಸಿಗುತ್ತೆ. ಇಲ್ಲಿ ಬರೋಕೆ ಆಟೋ ಫೆಸಿಲಿಟಿ ಸಹ ಇರುತ್ತೆ ನೋಡಿ. ಇದೇ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್. ಬನ್ನಿ ಈ ದೇವರ ದರ್ಶನ ಮಾಡೋಣ, ಮತ್ತೆ ಇದರ ಇತಿಹಾಸ ಸಹ ತಿಳ್ಕೊಳ್ಳೋಣ, ಮತ್ತೆ ಟೈಮಿಂಗ್ಸ್ ಎಲ್ಲ ತಿಳ್ಕೊಳ್ಳೋಣ. ಬನ್ನಿ ನೋಡಿ. ಈ ದೇವಾಲಯ ಟೈಮಿಂಗ್ಸ್ ಬಂದು ಬೆಳಗ್ಗೆ 8:30 ಮಧ್ಯಾಹ್ನ 1:30 ಇರುತ್ತೆ. ಮತ್ತೆ 4:30 ಸಂಜೆಯಿಂದ 7:30 ನೈಟ್ವರೆಗೂ ಈ ಟೆಂಪಲ್ ಓಪನ್ ಇರುತ್ತೆ. ಬನ್ನಿ ಒಳಗೆ ಹೋಗೋಣ. ನೋಡಿ ಈ ಟೆಂಪಲ್ ಎಷ್ಟು ಅದ್ಭುತವಾಗಿದೆ ಅಂತ. ನನಗೆ ಈ ಟೆಂಪಲ್ ಒಳಗೆ ಹೋಗಿದ ತಕ್ಷಣ ನನಗಂತೂ ಒಳ್ಳೆ ವೈಬ್ಸ್ ಬಂತು. ಈ ಶ್ರೀ ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯದ ಇತಿಹಾಸ ಏನು ಅಂದರೆ, ದಂತಕಥೆಯ ಪ್ರಕಾರ ಮಾಂಡವ್ಯ ಋಷಿ ಪಶ್ಚಿಮ ವೆಂಕಟಾಚಲಪತಿಯನ್ನು ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಿ ಕಠಿಣ ತಪಸ್ಸನ್ನು ಮಾಡಿದರು. ಅದರಿಂದ ಮಾಂಡವ್ಯ ಕ್ಷೇತ್ರ ಎಂದು ಹೆಸರು ಬಂದಿದೆ. ಈ ದೇವಾಲಯದ ಮುಖ್ಯ ದೇವರು ಪಶ್ಚಿಮಕ್ಕೆ ಮುಖ ಮಾಡಿದ್ದಾನೆ. ಅದರಿಂದ ಪಶ್ಚಿಮ ವೆಂಕಟಾಚಲಪತಿ ಎಂದು ಹೆಸರು ಬಂದಿದೆ.
ಮಾಗಡಿಯನ್ನು ದಕ್ಷಿಣ ತಿರುಪತಿ ಎಂದು ಸಹ ಕರೆಯುತ್ತಾರೆ. ಅಂದರೆ ದಕ್ಷಿಣ ತಿರುಪತಿ ಭಗವಾನ್ ರಂಗನಾಥ ಸ್ವಾಮಿಯ ಪ್ರತಿಮೆಯ ಗಾತ್ರ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತದೆ ಎಂದು ಹೇಳಲಾಗುತ್ತದೆ. ಅದರಿಂದ ಬೆಳೆಯೋ ರಂಗನಾಥ ಸ್ವಾಮಿಯವರು ಕರೆಯುವ ದೇವರು. ಸ್ವಯಂಭೂತ ಸಾಲಿಗ್ರಾಮ ಶಿಲೆಗೆ ಮಾಡಿದ ಅಭಿಷೇಕವು ಅಭಿಷೇಕದ ನಂತರ ಕಾಣಿಸುವುದಿಲ್ಲ. ಈ ದೇವಾಲಯವನ್ನು 12ನೇ ಶತಮಾನದಲ್ಲಿ ರಾಜರಾಜೇಂದ್ರ ಚೋಳನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ತಿರುಮಲದಲ್ಲಿ ವೆಂಕಟೇಶ್ವರನ ದರ್ಶನ ಪಡೆದಂತೆ ಈ ದೇವಸ್ಥಾನದಲ್ಲಿ ದರ್ಶನ ಪಡೆದರೆ ಅದೇ ಫಲ ಸಿಗುತ್ತದೆ ಎಂದು ಇಲ್ಲಿ ಭಕ್ತರ ನಂಬಿಕೆ. ಈ ರಂಗನಾಥ ದೇವಾಲಯದಲ್ಲಿ ನಾವು ದೊಡ್ಡ ಕಲ್ಯಾಣಿ ಸಹ ನೋಡ್ತೀವಿ. ಮತ್ತೆ ಪಕ್ಕದಲ್ಲೇ ಅನ್ನದಾಸೋಹ ಭವನದಲ್ಲಿ ಅನ್ನದಾನ ಸಹ ಇರುತ್ತದೆ. ಈ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಇಲ್ಲಿ ಅನ್ನದಾಸೋಹ ಭವನ ನಿಮಗೆ ಸಿಗುತ್ತದೆ. ಓಕೆ, ಈ ರಂಗನಾಥ ದೇವಾಲಯ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಿರೋದು ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯದಿಂದ ಕೇವಲ 4 ಕಿಲೋಮೀಟರಲ್ಲಿ ನಮಗೆ ಸೋಮೇಶ್ವರ ದೇವಾಲಯ ಇದೆ. ಈಗ ನಾವು ಇಲ್ಲಿಂದ ಸೋಮನಾಥ ಟೆಂಪಲ್ಗೆ ಹೋಗೋಣ ಬನ್ನಿ. ಅದೇ ಮಾಗಡಿ ಬಸ್ ಸ್ಟ್ಯಾಂಡಿಂದ ಕೇವಲ 2 ಕಿಲೋಮೀಟರ್ ಇರುತ್ತೆ. ನೋಡಿ, ಈಗ ಸೋಮನಾಥ ದೇವಾಲಯಕ್ಕೆ ರೀಚ್ ಆಗಿದ್ದೀವಿ. ನೋಡಿ, ಇದೇ ಶ್ರೀ ಸೋಮೇಶ್ವರ ದೇವಾಲಯ. ಇಲ್ಲಿ ನಾವು ಟೈಮಿಂಗ್ಸ್ ಪ್ಲಸ್ ಇತಿಹಾಸ ಏನೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಈ ದೇವಾಲಯದ ಟೈಮಿಂಗ್ಸ್ ಬಂದು ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 9ರಿಂದ ಮಧ್ಯಾಹ್ನ 12ವರೆಗೆ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಗೆ ಈ ದೇವಸ್ಥಾನ ಓಪನ್ ಇರುತ್ತೆ. ಮತ್ತು ಶನಿವಾರ ಭಾನುವಾರ ಮತ್ತು ಉತ್ಸವ ದಿನಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆ ಗಂಟ ಈ ದೇವಸ್ಥಾನ ಓಪನ್ ಇರುತ್ತೆ. ಈ ದೇವಾಲಯದ ಇತಿಹಾಸ ತಿಳ್ಕೊಳ್ಳೋಣ ಬನ್ನಿ. ಶ್ರೀ ಸೋಮೇಶ್ವರ ದೇವಸ್ಥಾನವು ಮಾಗಡಿ ಪಟ್ಟಣದಲ್ಲಿರುವ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು 16ನೇ ಶತಮಾನದಲ್ಲಿ ಆರಂಭಿಸಲಾಗಿತ್ತು. ಈ ದೇವಸ್ಥಾನವನ್ನು 1512ರಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದರು. ಶ್ರೀ ಸೋಮೇಶ್ವರ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾಗಿದೆ. ಇದು ಹೊಯ್ಸಳರ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾದ ದೇವಾಲಯಗಳು, ಕಂಬಗಳು, ಅಲಂಕರಿಸುವ ಮಾನವ, ಪಕ್ಷಿಗಳು, ಪ್ರಾಣಿಗಳು ಇತ್ಯಾದಿ ಸುಂದರ ಶಿಲ್ಪಿಗಳು ಮತ್ತು ಕಂಬಗಳ ಸಿಂಹಗಳು, ಸೈನಿಕರು ಮತ್ತು ನೃತ್ಯ ಹುಡುಗಿಯರ ವಿಶಿಷ್ಟ ಚಿಹ್ನೆಗಳನ್ನು ಹೊಂದಿವೆ. ಮುಖ್ಯ ದೇವಾಲಯದ ಎಡಭಾಗದಲ್ಲಿ ಪಾರ್ವತಿಗೆ ಸಮರ್ಪಿತವಾದ ಒಂದು ಸಣ್ಣ ದೇವಾಲಯ ಸಹ ಇದೆ. ಇದು ಆವರಣದಲ್ಲಿ 4 ಕಡೆಗಳಲ್ಲಿ ಸಣ್ಣ ಗೋಪುರಗಳನ್ನು ಮತ್ತು ಮುಂಭಾಗದಲ್ಲಿ ಸ್ವಲ್ಪ ದೂರದಲ್ಲಿ ದೊಡ್ಡ ಕೊಳವನ್ನು ಸಹ ಹೊಂದಿದೆ. ಸಂಕೀರ್ಣದಿಂದ ಸ್ವಲ್ಪ ದೂರದಲ್ಲಿ ನಂದಿ ಮಂಟಪ ಸಹ ಈ ದೇವಾಲಯದಲ್ಲಿ ಇದೆ. ಈ ದೇವಾಲಯದಲ್ಲಿ ಕಲ್ಯಾಣಿ ಸಹ ಇದೆ. ಇಲ್ಲಿಂದ ಕೇವಲ 300 ಮೀಟರ್ ಇದೆ. ಬನ್ನಿ ಹೋಗೋಣ. ನೋಡಿ, ಇದೇ ಸೋಮೇಶ್ವರ ಸ್ವಾಮಿ ದೇವಾಲಯದ ಕಲ್ಯಾಣಿ.
ಓಕೆ, ಈ ಕಲ್ಯಾಣಿನ ನೋಡಿಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಿರೋದು ಅಂದರೆ ಶ್ರೀ ಕೋಟೆ ರಾಮೇಶ್ವರ ಸ್ವಾಮಿ ಸನ್ನಿಧಿ ಮತ್ತು ಕೋಟೆ ಮಾರಮ್ಮ ದೇವಾಲಯ. ಈ ಎರಡು ದೇವಾಲಯದ ಪಕ್ಕದಲ್ಲೇ ಇರುತ್ತೆ. ಈ ಸೋಮನಾಥ ಟೆಂಪಲ್ನಿಂದ ಕೇವಲ 3 ಕಿಲೋಮೀಟರ್ ಇದೆ ಅಷ್ಟೇ. ಬನ್ನಿ ಹೋಗೋಣ. ಈ ಕೋಟೆ ರಾಮೇಶ್ವರ ದೇವಾಲಯ ಮಾಗಡಿ ಬಸ್ ಸ್ಟಾಪಿಂದ ಆಪೋಸಿಟ್ ಸೈಡಲ್ಲಿರುತ್ತೆ. ನೋಡಿ, ಇದೇ ಶ್ರೀ ಕೋಟೆ ರಾಮೇಶ್ವರ ದೇವಾಲಯ. ಈ ಕೋಟೆ ರಾಮೇಶ್ವರ ದೇವಾಲಯದಿಂದ 16ನೇ ಶತಮಾನದಲ್ಲಿ ವಿಜಯನಗರ ಶೈಲಿಯಲ್ಲಿ ಕಟ್ಟಿಸಿರುವಂಥ ದೇವಾಲಯ. ಈ ದೇವಾಲಯವನ್ನು ಕಟ್ಟಿಸಿರೋದು ಕೆಂಪೇಗೌಡರು. ಈ ದೇವಾಲಯದ ಮಾಗಡಿ ಫೋರ್ಟ್ ಒಳಗಡೆ ಇದೆ. ಈ ಮಾಗಡಿ ಫೋರ್ಟ್ ಮತ್ತೆ ಮಡ್ ಫೋರ್ಟ್ ಅಂತ ಸಹ ಫೇಮಸ್ ಆಗಿದೆ. ನೋಡಿ, ಇಲ್ಲಿ ಸುಮಾರು 8 ಲಿಂಗಗಳಿವೆ. ಅದರಲ್ಲಿ ನಾವು ಎಲ್ಲ ಲಿಂಗಗಳಿಗೆ ನಾವು ಪೂಜೆಯನ್ನು ಸಹ ಮಾಡ್ಕೊಬಹುದು. ಈ ಶಿವನ ಮೇಲೆ ಒಂದೊಂದು ಬಿಲ್ಪತ್ರ ಇಕ್ಬಹುದು. ಇದು ಮಾಡಿದ್ರೆ ನಮಗೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಸ್ಥಳೀಯರು ಹೇಳುತ್ತಾರೆ. ಈ ದೇವರ ದರ್ಶನ ಪಡ್ಕೊಂಡು ನೆಕ್ಸ್ಟ್ ನಾವು ಪಕ್ಕದಲ್ಲೇ ಕೋಟೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿ ಸಹ ಇದೆ. ಈ ದೇವಾಲಯ ಸಹ ತುಂಬಾನೇ ಚೆನ್ನಾಗಿದೆ. ಓಕೆ, ಈ ದೇವಾಲಯಗಳೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಈ ಕೋಟೆ ಒಳಗಡೆನೆ ಕೋಟೆ ಮಾರಮ್ಮ ಟೆಂಪಲ್ ಸಹ ಇದೆ. ಈ ದೇವಾಲಯದಿಂದ ಕೇವಲ ನಮಗೆ 100 ಮೀಟರ್ಸ್ ಅಲ್ಲಿ ಕಾಣಿಸುತ್ತೆ ಶ್ರೀ ಕೋಟೆ ಮಾರಮ್ಮ ಟೆಂಪಲ್. ಈ ದೇವಾಲಯ ಸಹ ತುಂಬಾನೇ ಚೆನ್ನಾಗಿದೆ. ಈ ದೇವಾಲಯ ಸಹ 16ನೇ ಶತಮಾನದಲ್ಲಿ ಕೆಂಪೇಗೌಡರು ಕಟ್ಟಿಸಿರೋದು. ಓಕೆ, ಈ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಿರೋದು ಅಂದರೆ ಶ್ರೀ ಶನೇಶ್ವರ ಸ್ವಾಮಿ ಟೆಂಪಲ್. ಇಲ್ಲಿಂದ ಕೇವಲ ನಿಮಗೆ 200 ಮೀಟರ್ಸ್ ಅಲ್ಲಿ ಸಿಗುತ್ತೆ. ಓಕೆ, ಈ ಎಲ್ಲ ದೇವಾಲಯಗಳನ್ನು ಮುಗಿಸ್ಕೊಂಡು ನನಗೆ ಸರಿಯಾಗಿ ನೈಟ್ 10 ಗಂಟೆ ಆಯಿತು. ನಾನು ಮನೆಗೆ ಹೋಗ್ತಾ ಇದ್ದೀನಿ ಈಗ. ನನಗಂತೂ ಇವತ್ತು ತುಂಬಾ ಎಂಜಾಯ್ ಮಾಡಿದೆ. ಒಂಥರ ಒಳ್ಳೆ ವೀಕೆಂಡ್ ಅನಿಸ್ತು. ಮತ್ತು ಅನೇಕ ಪುರಾತನವಾದ ದೇವಾಲಯಗಳನ್ನು ನೋಡಿ ತುಂಬಾ ಇಷ್ಟ ಆಯಿತು. ನೀವು ವೀಕೆಂಡಲ್ಲಿ ಯಾವ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ಈ ಮಾಗಡಿಯನ್ನು ಸಹ ಒಂದು ಸಲ ವಿಸಿಟ್ ಮಾಡಿ. ಇಲ್ಲಿ ಅನೇಕ ಹಳೆಯ ದೇವಾಲಯಗಳು ಸಹ ನೀವು ನೋಡಬಹುದು. ಓಕೆ, ಇಲ್ಲಿ ಅನೇಕ ದೇವಾಲಯಗಳು ಸಹ ಇದೆ. ನಾವು ಇನ್ನೂ 4-5 ದೇವಸ್ಥಾನಗಳು ಸಹ ನೋಡಬಹುದು. ಅದು ನಾನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಧನ್ಯವಾದಗಳು.